ನಮಸ್ಕಾರ ರೀ ಸಾವ್ಕಾರ ಮಂದಿಗೆ. ಬರ್ರಿ, ನಾವು 2 ದಿನ ಮನಿ ಕಡೆ ಇದ್ವಿ, ಹಂಗಾಗಿ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಫೈನಲಿ ಇವತ್ ನಮ್ಗೆ ಲೋಡ್ ಬಂತ. ಇನ್ನು ಎಲ್ಲಿಗೆ ಅಂತ ಗೊತ್ತಿಲ್ಲ, ಬಟ್ ಲೋಡ್ ಮಾಡಾಕತ್ತೀವಿ. ಈ ಟ್ರಿಪ್ ಸ್ವಲ್ಪ ಬೇರೆ ಲೋಡ್ ಮಾಡತ್ತೀವಿ, ಕಲ್ಲಂಗಡಿ. ಮತ್ತೆ ಮನ್ಯಾಗಿದ್ವಿ, ನಮ್ ಫ್ರೆಂಡ್ ಫೋನ್ ಮಾಡಿ ಕೊಟ್ಟ, ಹೋಗಪ್ಪ ಎಷ್ಟ್ ದಿನ ನಿಂತ್ಕೊಂತಿ, ಲೋಡರ್ ಹೋಗಿ ಬಾ ಅಂತಂದು ಬಂದೇವಿ. ತುಂಬಾ ತರ ತುಂಬ್ಕೊಂಡ ಮುಂದ ಏನಾಗತ್ ನೋಡ್ಬೇಕ್ರಿ. ಅಲ್ಲಿ ನೋಡ್ರಿ, ಇಲ್ಲಿ ತುಂಬಾ ತರ ಹೊಲ್ದರಿಗೆ ಇಲ್ಲಿ ಕಲ್ಲಂಗಡಿ ಹಾಕಿರಿ, ಸೇಫ್ಟಿ ಏನ್ರಿ ಕಾರ್ ಯಾರ ಕೇಳಿದೆ. ಇಲ್ಲಿ ಅಣ್ಣ ತೋರ್ಸಿದ್ರೆ ಸೇಮ್ ಮನುಷ್ಯನ ಮಾಡಿದ್ನ್ಯಾ. ಇಲ್ಲಿ ಹತ್ರಕ್ ಬಂದಾಗ ಗೊತ್ತಾತ. ನಮ್ಗ ಇವ್ರಿಗೆ ಕಂಪೇರಿಸನ್ ಏನಿಲ್ಲ, ಇವ್ರದ ಆರಾಮ ಐತಿ ಅಲ್ಮ ಹೊಲ್ದಾಗ. ನಾ ಇನ್ನೇನ್ರಿಪ್ಪ ಹಂಗ ಹೊಸ ಅಡ್ಡಾಡಿದ್ದಲ್ ಬಾಳ ದಿನ ಆತ. ನಾವ್ ಹೊಲ್ದಾಗ ಅಡ್ಡಾಡ್ಕೊಂತ ಬಂದ್ ಆರಾಮ ತಣ್ಣನ ಗಾಳಿ ಆರಾಮ್ ಬಿಸಾತತಿ. ಇಲ್ಲಿ ತುಂಬಾ ತರ ನೋಡ್ರಿ ಅಣ್ಣಾರ, ತುಂಬಾ ಚಲೋ ಮಾಡ್ಯಾರ. 7 ಟನ್ ಕಂಡೀಷನ್ ಏನ್ ಜಾಸ್ತಿ ಏನ್ ರೇಟ್ ಇಲ್ರಿ. 3.5 4 ಅಂತಾರ. ಪದ್ಧತಿ ಐತ್ರಿ, ನೀರಾವರಿ ಹೊಲ, ಕ್ಲೈಮೇಟ್ ಒಳ್ಳೆ ಮಸ್ತ್ ಐತಿ. ಮನಿ ಮುಂದ್ ನಿಂತ್ಕೊಂಡ್ರ, ಪಾರ್ಕಿಂಗ್ ದಾಗ ನಿಂತ್ಕೊಂಡ್ರ, ಬಂಕದಾಗ ನಿಂತ್ಕೊಂಡ್ರ ಹಿಂಗ್ ಕೆಟ್ಟ ಬಸಲ ನಿಂತಿರ್ತೈತ್ರಿ. ನೋಡ್ರಿ ಇಲ್ಲಿ ಆರಾಮ್ ನೆಳ್ಳಾಗ, ಏನ್ ಟೆನ್ಷನ್ ಇಲ್ಲ ಗಾಡಿಗೆ. ಹಿಂಗ್ ನಿಂದಿರ್ಬೇಕಂತ ಬರೀ ಕಾಯಿ ನೋಡಾಕ ಮಸ್ತ್ ಐತ್ರಿ. ಬೇಸು ತಿನ್ನಕ್ ಆಗಿಲ್ರಿಪ್ಪ, ತಿನ್ಬೇಕಂತ ಬಾಳ ಆಸೆ ಐತ. ಏನ್ ಮಾಡ್ಬೇಕ, ಹಾಲ್ ಹೊರಗಂಡ್ ಐತಿ ನೋಡ್ರಿ. ಪ್ರತಿಯೊಂದು 2.5-3 kg ಅದ. ಬಟ್ ಫೋಟೋದಾಗ ವಿಡಿಯೋದಾಗ ನಮ್ಮನಿ ಕಾಣುತ್ತ. ಇನ್ನೇನಂದ್ರ ಅರ್ಧ ಗಾಡಿ ಲೋಡ್ ಆತ್ರಿ, ಅರ್ಧ ಹೊಲ ಲೋಡ್ ಆತ. ಇನ್ ಅರ್ಧ ಈ ಕಡೆ ಐತಿ. ಈ ಕಡೆ ಹೊಲ ಒಂದ್ ಲೋಡ್ ಮಾಡ್ಕೊಂಡ್ ನೋಡ್ಬೇಕ್ರಿ. ಆ ಕಡೆಯಿಂದ ತಂದ್ ಈ ಕಡೆ ಹಚ್ಬೇಕ್ರಿ. ಈಗ ಇಲ್ಲಿಂದ ಚಲೋ ಆಕತಿ. ಈಗ ಬುಟ್ಟಿ ಹಚ್ಚಾತಾರ, ಆ ಕಡೆ ಹಚ್ಬೇಕ್ ಈ ಗಾಡಿನ. ಇಲ್ಲಿ ಸ್ವಲ್ಪ ಕೋಲಿ ಗೀಲಿ ಅದಾವು, ನೋಡ್ಕೊಂಡ್ ಹೊಡಿಬೇಕ. ತೊಗರಿ ಕೋಲಿ ಅದ್ರಾಗ ಸೀದಾ ಕೇಸಿಂಗ್ ಟೈರ್ ಹೊಕ್ಕ ಬಿಡ್ತಾವ. ಬರ್ರಿ ಅದ್ರಾಗ ಹಂಗ ಹೋಗಿ ಹಚ್ಚಲ್. ಗಾಡಿ ಅಂತ ಕಿತ್ಕೊಂಡ್ ಆ ಕಡೆ ಹಚ್ಚಿದ್ದಾತ್ರಿ. ಬರ್ರಿ ಏನ್ರ, ನಾವು ಬೆಳಿಗ್ಗೆ ನಾಷ್ಟಾ ಮಾಡಿ ಬಂದಿಲ್ಲ, ಅರ್ಜೆಂಟ್ಲಿ ಹಂಗ ಬಂದ್ವಿ. ಹೋಗಿ ಏನಾರ ಒಟ್ ನಾಷ್ಟಾ ಮಾಡ್ಕೊಂಡ್ ಬಂದ್ರ ಆತ. ನೋಡ್ರಿ ಇಲ್ಲಿ ನೀರಾವರಿ ತೋಟದಾಗ ಹೂವು ಇಂತ ಚಂದ ಅದ, ಶಾವಂತಿಗೆ ಹೂವು. ಗಾಳಿನ ಮಸ್ತ್ ಬಿಡಾತತ್ರಿಪ್ಪ. ಇಲ್ಲಿ ಅದ ಒಂದು ಮನ್ಸಿಗೆ ಇಲ್ಲಿ ಕೆಟ್ಟ ಬಿಸಲಾಗ ಗಾಡ್ಯಾಗ ಮಕ್ಕೊಂಡ್ರ ಏನ್ ಒಂದೀಟ ಜಳ ಆಗವಲ್ದು. ಸುತ್ತಾರ್ಲ ನೋಡ್ರಿ ಇಲ್ಲಿ ಒಣಗಿದ್ದು ಹೊಲ, ಸೆಂಟ್ರ್ 1 ಎಕರೆದಷ್ಟ ಹಚ್ಚ ಹಸರ ಐತಿ. ಬರ್ರಿ, ಇನ್ನೇನ್ ರೈತರ ಗಾಡಿ ಕೊಟ್ಟಾರ, ಹೋಗಿ ನಾಷ್ಟ ಮಾಡ್ಕೊಂಡ್ ಬಂದ್ರ ಆತ. ಹುಲ್ಕೋಟಿ ಸಿಟಿ ನೋಡೋಣ, ಯಾರ ನಮ್ಮ ಊರ ಬಂದಿರ್ತಾರನ. ಇಲ್ಲೇ ರೀ, ಇಲ್ಲಿ ಪಾಸ್ ಆಕತಿಲ್ಲ, ಅದ ಡೌಟ್ ಐತಿ. ಅಲ್ಲೇ ಐತ್ ನೋಡ್ರಿ, ಅಲ್ಲೇ ಬಾಳ್ ಮಾಡಿದ್ರು ಒದ್ದಾಡ್ಬೋದು. ಇದನ್ ಬಿಟ್ರೆ ಏನು ಕಿರಿಕಿರಿ ಇಲ್ಲ, ಪಾಸ್ ಆಕೈತಿ ಗಾಡಿ. ಹಂಗಾಗಿ ಬರ್ರಿ ಲೋಡ್ ಮಾಡ್ಕೊಂಡ್ ಬಂದ್ ನೋಡೋಣ ಏನಕತಿ. ಲೋಡ್ ಗಿಡಿ ಎಲ್ಲಾ ಆತ್ರಿ, ಹೋಗ್ಬೇಕು ಕಾಟಾ ಕಡೆ. ಮತ್ತ ಕಾಟ ಹೆಚ್ಚು ಕಮ್ಮಿ ಬಂದ್ರ ಮತ್ತ ತೆಗಿಯೋದು ಹಾಕೋದು ಮಾಡ್ಬೇಕ. ಬರ್ರಿ ಕಾಟಾ ಕಡೆ ಹೋಗಿ ನೋಡೋಣ ಏನಕತಿ. ಲೇಬರ್ ಮುಗಿ ಟೈಮಿಗೆ ಅಂದ್ರ ಬಾಳ ಮಂದಿ ಕೂಡಿದ್ರ ಏನ ಕಾಟಾ ಗಿಟ ಎಲ್ಲಾ ಕರೆಕ್ಟ್ ಐತ್ರಿ. ಹಗ್ಗ ಟಾರ್ಪಲ್ ಹಾಕೊಂಡ್ ಕಡಿಗೂ ಲೋಡ್ ಗಿಡ ಆತ್ರಿ. ಫೈನಲ್ ಹಗ್ಗ ಗಿಗ್ಗ ಹಾಕೊಂಡ್ವಿ, ಏನ್ ಕಾಣಿಸ್ತೈತಿ ನೋಡ್ಬೋದು. ಇನ್ನೇನ್ ಇಲ್ಲೇ ಕುರುಕೋಟಿ ರೋಡಿಗೆ ಎರನ್ಸ್, ನಮ್ಮೂರ ಬ್ಯಾರಿಗೆ ಐತ್ರಿ ಇದು ಎರನ್ಸ್. ಹಿಂಗ್ ಸೀದಾ ಹೋದ್ರ ಈ ರೋಡ್ ಕುರುಕೋಟಿ ನಿಲ್ಗುಂದ. ನಮ್ಮೂರ್ ಒಂದ್ 12-13 ಕಿಲೋಮೀಟರ್ ಲಾಸ್ಟ್. ಹಿಂಗ್ ಹೋದ್ರ ಹುಲ್ಕೋಟಿ, ಗದಗ್, ಹುಬ್ಳಿ ಬೈಪಾಸ್ ಹತ್ಕೊಂಡ್ ಹೋಗುದ. ಇನ್ನೇನ್ ಹಗ್ಗ ಗಿಗ್ಗ ಹಾಕೊಂಡ್ವಿ, ಅಣ್ಣಾರ ಕಟ್ಟಾತಾರ, ಇನ್ನೇನ್ ಬಿಡ್ಬೇಕು. ಬರ್ರಿ ಕಾಟದಂತ ಚಿಂತಿಲ್ಲ, ಮಾಡಿಸ್ಕೊಂಡೇವಿ, ಹೋಗುಂ ಬರ್ರಿ. ಇನ್ನೇನ ಹುಬ್ಳಿ ಗಿಬ್ಳಿ ದಾಟ್ಕೊಂಡ್ ಬಂದಿವ್ರಿ. ಇಲ್ಲಿ ಗರ ಕ್ರಾಸ್ ಕಡೆ ನಿಂತೇವಿ, ಅದನ್ನು ದಾಟ್ಕೊಂಡ ಬಂದ್ ನಿಂತೇವ್ರಿ. ಅದು ಗೊತ್ತಾಗಲ್ಲ ನೋಡ್ರಿ ನಮ್ಗೆ. ಇಲ್ಲ ಬರಾತಲ್ರಿ, ಅವ್ ಬಂದ್ ಅಂದ್ರ 1-2 ಹಣ್ಣು ಕೊಟ್ಟ ಹೋಗ್ಬೇಕ್ರಿ, ಇನ್ನೇನ ನಿಲ್ಲಂಗಿಲ್ಲ.
ಅರ್ಜೆಂಟ್ ಹೋಗ್ಬೇಕಂದಾರ. ಚೀಲಿಲ್ಲ ಏ ಚೀಲಿಲ್ಲ ಏನಿಲ್ಲ, ತಗೊಂಡೋಗ ತಗೊಂಡೋಗ. ಮತ್ತೇನಿಲ್ರಿ, ನಮ್ಮ ಅವಿನಾಶ್ ಬಂದಿದ್ದ, ಅವಾಗ ಹಣ್ಣಗೇನೋ ಕೊಟ್ಟು ಇನ್ನೇನ್ ಮತ್ತೇನ್ ಬಿಟ್ಟಿವ್ ನಾವು ಹೋಗ್ಬೇಕ. ಲೇಟ್ ಮಾಡಂಗಿಲ್ಲ, ನೈಟ್ ಬಂದ್ರ ಖಾಲಿ ಮಾಡಿ ಕೊಡ್ತೀನಿ ಅಂದಾರ. ಅದಕ್ಕ ಇನ್ನೇನಿಲ್ರಿ, ಹತ್ತರಿಗೆ ಟೋಲ್ ಬಂದ್ವಿ. ಇಲ್ಲೇ ಒಂದ್ ಕಪ್ ಚಾ ಕುಡ್ದು ಗಿಡ್ದೆಲ್ಲ ಇನ್ನೇನ ಬಿಡ್ಬೇಕ. ಬೆಳಗಾವ್ ದಾಟಿನ ಮ್ಯಾಗ ಸ್ವಲ್ಪ ಮಳೆ ಆತ್ರಿಪ್ಪ, ಹಂಗಾಗಿ ಲೇಟ್ ಆತದ್ರ. ಅವ್ನ ಮತ್ತ ತಡಪಲ್ಲ ಗಿಡಪಲ್ಲ ಎಲ್ಲಾ ಹಾಕೊಂಡ್ ಬಿಡಾತಿದ್ವಿ, ಹಂಗಾಗಿ ಸ್ವಲ್ಪ ಲೇಟ್ ಆಗಿದ್ದ. ಹೋಗುಂಬರ್ರಿ, ಬಾರ್ಡರ್ ಪಾಸ್ ಮಾಡಿ ನೋಡ್ಬೇಕು. ಸ್ವಲ್ಪ ಜಾಮ್ ಆಗೈತಿ. ಬಂತ್ರಿ ನಮ್ ಪಾಳೆ, ಹೋಗುಂಬರ್ರಿ ಕಾಟಾಕ. ಇಲ್ಲಿನ ಹಣೆ ಬಾರ ಏನೈತಿ ಕಾಟಾದ, ಅಲ್ಲೇನ ಮಾಡ್ಸ್ಕೊಂಡ್ ಬಂದೇವಿ. ಉಂಡೆ ನಮ್ದ 12 ಚಿಲ್ರ. ಬರ್ರಿ ಕಾಟ ಮಾಡ್ಸಿದ್ದು ಮುಗೀತ. ಎಂಟ್ರಿ ಕೊಟ್ಟ ಮುಗೀತೀನಿ. ಇಲ್ಲಿಗೆ ನಮ್ದು ಕರ್ನಾಟಕದ ಋಣ. 1-2 ದಿನ ಮಟ್ಟಿಗೆ ಮತ್ತೆ ಹೊಳ್ಳಿ ಬರೋದಿಲ್ಲ. ನೆಕ್ಸ್ಟ್ ಡೇ ನೋಡ್ರಿಪ್ಪ, ಇದನ್ನ ಪುನಾ ಮಾರ್ಕೆಟ್, ಕಾತ್ರೇಜ್ ಮಾರ್ಕೆಟ್. ರಂಜಾನ್ ಟೈಮ್ ಎಂತ ಬೇಕಂತ ಹಣ್ಣು ಬಂದಲ್ರಿ. ಪಪ್ಪಾಯ ಹಣ್ಣು ಆತ, ಅದು ಆತ. ಹಿಂದೂ ಗಾಡಿ ಖಾಲಿ ಮಾಡತ್ತ, ಖಾಲಿಯಾಗಿದ್ವಿ, ಏನು ಭಾಳ ಇಲ್ಲ. ಹಿಂಗಾಗಿ ನಾವು ಈಗ ಯಾರ ಮಕ ಗಿಕ್ಕ ತಕ್ಕೊಂಡ್ವಿ, ರಾತ್ರಿ ಮಾಡಿ ಲೇಟ್ ಆತ. ಸೇಬು ಹಣ್ಣ ಯಾವ್ದಂದ್ರ ಆ ಫ್ರೂಟ್ ಐತ್ರಿಪ್ಪ ಇಲ್ಲಿ. ಇಂತ ಫ್ರೂಟ್ ಇಲ್ಲ ಅನ್ನಂಗ ಇಲ್ಲಿ ಮಾರ್ಕೆಟ್ನ್ಯಾಗ. ನಿನ್ನೆ ರಾತ್ರಿಯಿಂದ ನಾನೇ ಎಲ್ಲಾ ಸುತ್ತ ಹಾಕತೇನಿ, ಬಟ್ ವಿಡಿಯೋ ಮಾಡಕ್ ಆಗಿಲ್ಲ, ಚಾರ್ಜ್ ಇದ್ರಕಿಲ್ಲ. ಹಂಗಾಗಿ ಅಂಗಡಿಯಾಗ ಚಾರ್ಜ್ ಗಿಟ್ಟ ಮಾಡಿಸ್ಕೊಂಡೆ. ಇಲ್ಲೇ 3ನೇ ಗೇಟ್ ಅಂತೇಳಿ ಐತ್ರಿಪ್ಪ ಗಾಡಿ, ಇಲ್ಲ ನೋಟಿಸ್ ಆಗತೈತಿ. ಇದು ಸೇಮ್ ನಮ್ಮ ಯಶವಂತಪುರ ಮಾರ್ಕೆಟ್ ಗಡ್ಡೆ ಎಲ್ಲ ಐತ್ರಿ, ಸೇಮ್, ಆದ್ರ ಅಷ್ಟು ದೊಡ್ಡದಲ್ಲ. ಇಲ್ಲಿ ಅದ ಬರ್ರಿ ಹಣ್ಣು, ಇಲ್ಲಿ ಅಂತ ತರ್ತಾರ ಅದು. ಆರೆಂಜ್ ಅಂತ ಹಣ್ಣಿ, ಸ್ಟ್ರಾಬೆರಿ, ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡ್ತಾರಲ್ರಿ ಅವ್ರಲ್ಲಾರಿ. ಇದ ಮಾರ್ಕೆಟ್ ಇರ್ಬೇಕ ಅವ್ರ. ಇನ್ನೇನ ಗಾಡಿ ಗಿಡಿ ಖಾಲಿ ಮಾಡ್ಕೊಂಡ ಬಾಡ್ಗಿ ಗಿಡ್ಗಿ ಇಸ್ಕೊಂಡ್ ಇನ್ನೇನ್ ಹೊಂಟಿವ್ರಿಪ್ಪ ನಾವು. ಆಫೀಸ್ ಕಡೆ ಹೋಗಿ ನೋಡ್ಬೇಕು ಏನೇನ್ ಆಕೇತಿ. ಬರ್ರಿ ಹೋಗೋಣ. ಇನ್ನೇನ ನಾವು ಕಾತ್ರೇಜ್ ಮಾರ್ಕೆಟ್ ಇಂದ ಖಾಲಿ ಮಾಡ್ಕೊಂಡ್ ಹೊಂಟೇವ್ರಿ. ಹೋಗಿ ಯಾರ ಆಫೀಸ್ ಕಡೆ ನೋಡ್ಬೇಕು, ಹೇಳ್ಬೇಕು, ಯಾವಾರ ಲೋಡ್ ಬಂದ್ರ ಹಂಗ ಪರಿಚಯದವ್ರಿಗೆ ದೋಸ್ತಗಳಿಗೆ ಎಲ್ಲ ಹೇಳಿಟ್ಟೇವಿ. ಬರ್ರಿ ಆಫೀಸ್ ಕಡೆ ಹೋಗಿ ನಂಬರ್ ಹಚ್ಚಿ ನೋಡೋಣ ಏನ್ ಆಕತಿ, ಯಾವಾರ ಲೋಡ್ ಬಂದ್ರ ಮಾಡೋಣ. ಇಲ್ಲಿಕಂದ್ರ ಮತ್ತೇನಿಲ್ಲ, ಹಾಲ್ಟ್ ಇವತ್ತು. ಇನ್ನೇನ್ ಬಂದಿವ್ರಿ, ನಿಗಡಿ ಪಾರ್ಕಿಂಗ್ ರೈಟ್ ಹೊಡ್ಕೊಂಡ. ಎನಿ ಟೈಮ್ ಹಿಂಗ ಇರ್ತೈತ್ರಿ ರೋಡ್, ಇದು ಜಾಮ ಇದು. ಬರ್ರಿ ಹೋಗೋಣ ಮುಂದ. ಇನ್ನೇನ ನಿಗಡಿ ಪಾರ್ಕಿಂಗ್ ಅಂತಂದು ಬರಾತಿದ್ವಿ, ಬಂದ್ ಇನ್ನೇನು ಗಾಡಿ ಹಚ್ಚಿದ್ವಿ. ಹಂಗ ಲೋಡಿಂಗ್ ಸಟ್ ಆತ. ಚಾಕಳ್ಳಿಂದ ಬೆಂಗಳೂರಿಗೆ ಹೊಂಟೇವಿ ತುಂಬಾಕ. ಏನೀಗೇನು ಮಧ್ಯಾಹ್ನ ಜಾಮ್ ಗಿಮ್ ಏನು ಇರಂಗಿಲ್ಲ. ಬರ್ರಿ ಲಗು ಹೋಗಿ ಲೋಡ್ ಮಾಡೋಣ. ಬಂದಿವ್ರಿ, ಎಲ್ಲ ಚಾಕಣಿ ಗಿಕಣಿ ಎಲ್ಲ ಬಂದು ಎಂಟ್ರಿ ಮಾಡಿಸಿ ಗಾಡಿ ಒಳಗೆ ಹಾಕಿದ್ವಿ. ಏನು ಲೋಡ್ ಮಾಡಕತ್ತಾರ ನೋಡ್ಬೋದು. ಕ್ರೇನ್ ಬಂದೈತಿ, ಹಂಗಾಗಿ ಕಾಸ್ಟಿಂಗ್ ಲೋಡ್ ಇದೇನು ಬೇರೆ ಏನಲ್ಲ, ಕಾಸ್ಟಿಂಗ್ ಅಲ್ಲ, ಕಾಸ್ಟಿಂಗ್ ಆ ಥರದ್ದು ಎಲ್ಲೈತಿ ನೋಡ್ರಿ. ಹಂಗಾಗಿ ಲೋಡ್ ಮಾಡ್ಕೊಂಡು ಏನಾಗತ್ತೆ ನೋಡ್ಬೇಕು. ಲಗುನ ಬಿಟ್ರಂತೂ ಅಡ್ಡಿನ ಇಲ್ಲ, ಹೋಗ್ಬೇಕು ಊರ್ ಕಡೆ. ಫೈನಲಿ ಗಾಡಿ ಗಿಡಿ ಲೋಡ್ ಮಾಡ್ಕೊಂಡು ಹೊರಗೆ ಬಂದಿದ್ದಾತ್ರಿ. ಇನ್ನೇನ ಬಿಡ್ಬೇಕಷ್ಟ ಬಿಟ್ಟು ಇನ್ನೇನ ಡೀಸೆಲ್ ಗೀಸೆಲ್ ಹಾಕೊಂಡ ಬರ್ಬೇಕ್ರಿ. ಇನ್ನ ನಮ್ ಗುಟಾಗ ಇನ್ನೊಂದ್ ಗಾಡಿ ಐತಿ, ಬೆಳಗಾವ್ದಲ್ಲಿ ಕಾಂತೈತಿ, ದುರ್ಗಾದೇವಿ. ಹೋಗುಂಬರ್ರಿ ಇನ್ನೇನೈತಿ.
ಇನ್ನೇನ ಲೋಡ್ ಗೀಡ್ ಮಾಡ್ಕೊಂಡ ಲಗುನ ಬಿಟ್ರಂತಂದ ಬರ್ಬೇಕಾರ ನೋಡ್ರಿಪ್ಪ ಇದನ್ ಜಾಮ್ ಈಗ ಏನೈತಲ್ರಿ ಎಷ್ಟು ಜಾಮ್ ಐತ ಆಲ್ರೆಡಿ ದಾಟ್ಕೊಂಡ್ ಬಂದೇನಿ ಇದನ್ನ ನೋಡ್ರಿ ಅಲ್ಲಿ ತನಕ ಜಾಮ್ ಐತಿ ಇನ್ನ ಡಬಲ್ ಐತ್ರಿ ಇನ್ನ ಅಲ್ಲಿ ಹೋಗಿ ನಾವ್ ಇನ್ನ ಲೆಫ್ಟ್ ಹೊಡಿಬೇಕು ಎಲ್ಲಾ ಕಡೆಗೆ ದಾಟ್ಕೊಂಡ್ ಬಂದಿವ್ರಿ ಇನ್ನೇನು ಕಾತ್ರೇಜ್ ಒಂದ್ ದಾಟಿ ಬಿಟ್ರ ಬಗಿ ಹರಿತೈತ್ರಿ ಶಿವಾಪುರ ಟೋಲಿಗೆ ಬಂದ ಆದಾಟ ಏಟಾರ ಹೊಡ್ತಿಂದ ಬಿಡ್ಬೇಕ್ರಿ ಹೋಗೋಣ The next day. ನಮಸ್ಕಾರ ರೀ ಸಾವ್ಕಾರ ಮಂದಿಗೆ ನಾವು ನಿನ್ನೆ ವಿಡಿಯೋದಾಗ ಹೇಳ್ದಂಗೆ ನಮ್ಮ ಗಾಡಿ ಬೆಂಗಳೂರಿಗೆ ಲೋಡ್ ಆಗಿತ್ತು ಬಟ್ ನಿದ್ದೆ ಭಾಳ ಬಂತು ಹಾಗಾಗಿ ಅಲ್ಲಿ ಸತಾರ ದಾಟಿ ಸತಾರ ಎಂಟ್ರೆನ್ಸ್ ಮಲ್ಕೊಂಡಿದ್ವಿ ಮತ್ತು ಅಲ್ಲಿದ್ದ ಎದ್ದು ಬಿಟ್ವಿ ಮತ್ತು ಈಗ ಕೊಲ್ಲಾಪುರ ಎಂಟ್ರೆನ್ಸ್ ಮಲ್ಕೊಂಡಿದ್ವಿ ಮತ್ತೆ ಎದ್ದು ಬಿಟ್ವಿ ನೋಡ್ಬೋದು ಟೈಮಿಂಗ್ ಒಂದು ಆಗೈತಿ ಹತ್ತತ್ರ 8 ಗಂಟೆ ಆಗೈತಿ ಬರ್ರಿ ಹೋಗೋದು ಬಂದು ನೋಡ್ರಿಪ್ಪ ನಮ್ಮ ಕರ್ನಾಟಕ ಬಾರ್ಡ್ರಿಗೆ ಇನ್ನೊಂದು 5 ನಿಮಿಷ ವಾತಾವರಣ ಚೇಂಜ್ ಆಕೈತಿ ಭಾಷೆನೂ ಚೇಂಜ್ ಆಕೈತಿ ಇನ್ನು ಥ್ಯಾಂಕ್ ಯು ಸರ್ ಏನು ಬಾರ್ಡ್ರ್ ಗೀಡ್ರ್ ಪಾಸ್ ಆತ ಬರ್ರಿ ಹೋಗು ನೀನು ಎಂಟ್ರಿ ಕೊಟ್ಟ ಮಾಮಾಗ